ನಮಸ್ಕಾರ, ಇದು ರಿಪಬ್ಲಿಕ್ ಕನ್ನಡ. ನಾನು ರಂಜಿತ್ ಶಿರಿಯಾರ್. ರಾಜ್ಯದಲ್ಲಿ ನಾಯಕತ್ವದ ವಿಚಾರ ಪಟ್ಟದ ಫೈಟ್ ಜೋರಾಗ್ತಾ ಇದ್ದಂತೆ ರಿಪಬ್ಲಿಕ್ ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್ ಮಾಹಿತಿ ಈಗ ಎಕ್ಸ್ಪೋಸ್ ಆಗ್ತಾ ಇದೆ. ರಾಹುಲ್ ಗಾಂಧಿ ಪ್ರಿಯಾಂಕ್ ಖರ್ಗೆ ನಡುವಿನ ಇನ್ಸೈಡ್ ಸ್ಟೋರಿಯನ್ನ ನಾವು ನಿಮ್ಮ ಮುಂದೆ ರಿವೀಲ್ ಮಾಡ್ತಾ ಇದ್ದೀವಿ. ಪಟ್ಟದ ಫೈಟ್ ರಿಪಬ್ಲಿಕ್ ಕನ್ನಡದಲ್ಲಿ ಬಿಗ್ ಎಕ್ಸ್ಕ್ಲೂಸಿವ್. ರಾಹುಲ್ ಪ್ರಿಯಾಂಕ್ ಖರ್ಗೆ ಸಭೆಯ ಇನ್ಸೈಡ್ ಮಾಹಿತಿ. ಅಧಿಕಾರ ಹಂಚಿಕೆ ಬಗ್ಗೆ ಮಹತ್ವದ ಮಾತುಕತೆಯನ್ನು ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯ ಡಿಕೆಶಿ ಬಗ್ಗೆ ಮಾಹಿತಿಯನ್ನ ರಾಹುಲ್ ಗಾಂಧಿ ಪಡೆದಿದ್ದಾರೆ. ಸಿದ್ದರಾಮಯ್ಯ ಹಿಡಿದ್ರೆ ಆಗುವ ಪರಿಣಾಮಗಳು ಏನು ಅನ್ನೋದರ ಬಗ್ಗೆ ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ. ಡಿಕೆ ಶಿವಕುಮಾರ್ ಸಿಎಂ ಆದ್ರೆ ಏನೇನು ಎದುರಿಸುವಂತ ಚಾಲೆಂಜ್ಗಳು ಅನ್ನೋದ್ರ ಬಗ್ಗೆಯೂ ಕೂಡ ಪಟ್ಟದ ಫೈಟ್ ರಿಪಬ್ಲಿಕ್ ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್ ಇನ್ಸೈಡ್ ಸ್ಟೋರಿ. ಅಧಿಕಾರ ಹಂಚಿಕೆಯ ಬಗ್ಗೆ ಮಹತ್ವದ ಮಾತುಕತೆಯನ್ನ ರಾಹುಲ್ ಗಾಂಧಿ ಮತ್ತೆ ಪ್ರಿಯಾಂಕ್ ಖರ್ಗೆ ಸಭೆಯನ್ನು ಮಾತಾಡ್ತಾ ಇದ್ದಾರೆ. ಸಿದ್ದರಾಮಯ್ಯ ಮತ್ತೆ ಡಿಕೆ ಶಿವಕುಮಾರ್ ಇದರಲ್ಲಿ ಯಾರು ಮುಂದುವರೆದ್ರೆ, ಯಾರು ಇಳಿದ್ರೆ ಅಥವಾ ಯಾರು ನಾಯಕತ್ವವನ್ನ ಹಿಡಿದ್ರೆ ಏನೇನಾಗಬಹುದು ಅನ್ನೋದರ ಬಗ್ಗೆ ಚರ್ಚೆಗಳೆಲ್ಲವೂ ಕೂಡ ನಡೀತಾ ಇದೆ. ಇಬ್ಬರನ್ನು ಕೂಡ ನಿರ್ಲಕ್ಷ್ಯ ಮಾಡಲು ಸಾಧ್ಯ ಇಲ್ಲ, ಪ್ರಿಯಾಂಕ್ ಖರ್ಗೆ ಹೇಳ್ತಾ ಇದ್ದಾರೆ. ಸಿದ್ದರಾಮಯ್ಯರನ್ನ ಸೈಲೆಂಟ್ ಆಗಿ ಬಿಡಲು ಸಾಧ್ಯ ಇಲ್ಲ. ಹೀಗಾಗಿ ಕಾಂಗ್ರೆಸ್ ಅವರನ್ನ ಬಳಸಿಕೊಳ್ಬೇಕು. ಪರ್ಯಾಯ ಆಯ್ಕೆ ಏನು ಎಂದು ಯೋಚನೆ ಮಾಡಬೇಕು. ಹಲವು ಆಯಾಮಗಳ ಬಗ್ಗೆ ರಾಹುಲ್ ಗಾಂಧಿ ಹಾಗೆ ಪ್ರಿಯಾಂಕ್ ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ರಾಹುಲ್ ಗಾಂಧಿ ಅವರಿಗೆ ರಾಜ್ಯದ ಕೆಲವು ಇನ್ಸೈಡ್ ವಿಚಾರಗಳನ್ನ ಪ್ರಿಯಾಂಕ್ ಖರ್ಗೆ ಅವರು ತಿಳಿಸ್ತಾ ಇದ್ದಾರೆ. ಆ ಮೂಲಕ ಸಿದ್ದರಾಮಯ್ಯ ಒಂದು ವೇಳೆ ಕೆಳಗಡೆ ಇಳಿದ್ರು ಅಂತೇಳಿ ಆದ್ರೆ ಅವ್ರನ್ನ ಸುಮ್ಮನೆ ಹಂಗೆ ಬಿಡಕ್ಕಾಗತ್ತಾ? ಅವ್ರಿಗೇನಾದ್ರೂ ಮುಖ್ಯಮಂತ್ರಿ ಸ್ಥಾನಕ್ಕೆ ಸರಿಸಮಾನವಾದಂತ ಹುದ್ದೆಯನ್ನು ಕೊಡಬೇಕಲ್ಲ. ಸುಮ್ಮನೆ ಬಿಟ್ರೆ ಏನಾಗಬಹುದು? ಡಿಕೆ ಶಿವಕುಮಾರ್ ಅವರ ಮಾತನ್ನು ಅಷ್ಟು ಹಗುರವಾಗಿ ಪರಿಗಣಿಸಲಿಕ್ಕಾಗತ್ತಾ? ಅವ್ರ ಮಾತನ್ನು ಸುಮ್ಮನೆ ಬಿಟ್ರೆ ಏನಾಗಬಹುದು? ಇದೆಲ್ಲವೂ ಕೂಡ ಭಾರಿ ಚರ್ಚೆ. ಇದರ ಇನ್ಸೈಡ್ ಸ್ಟೋರಿ ಈಗ ನಾವು ರಿಪಬ್ಲಿಕ್ ಕನ್ನಡ ಎಕ್ಸ್ಕ್ಲೂಸಿವ್ ಆಗಿ ನಿಮ್ಮ ಮುಂದೆ ತಿಳಿಸ್ತಾ ಇದ್ದೀವಿ. ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಬಸವರಾಜ್ ಚರಂತಿಮಠ ಈಗ ನಮ್ಮ ಜೊತೆಲಿ. ನಮಸ್ಕಾರ, ಇದು ರಿಪಬ್ಲಿಕ್ ಕನ್ನಡ. ನಾನು ರಂಜಿತ್ ಶಿರಿಯಾರ್. ರಾಜ್ಯದಲ್ಲಿ ನಾಯಕತ್ವದ ವಿಚಾರ ಪಟ್ಟದ ಫೈಟ್ ಜೋರಾಗ್ತಾ ಇದ್ದಂತೆ ರಿಪಬ್ಲಿಕ್ ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್ ಮಾಹಿತಿ ಈಗ ಎಕ್ಸ್ಪೋಸ್ ಆಗ್ತಾ ಇದೆ. ರಾಹುಲ್ ಗಾಂಧಿ ಪ್ರಿಯಾಂಕ್ ಖರ್ಗೆ ನಡುವಿನ ಇನ್ಸೈಡ್ ಸ್ಟೋರಿಯನ್ನ ನಾವು ನಿಮ್ಮ ಮುಂದೆ ರಿವೀಲ್ ಮಾಡ್ತಾ ಇದ್ದೀವಿ. ಪಟ್ಟದ ಫೈಟ್ ರಿಪಬ್ಲಿಕ್ ಕನ್ನಡದಲ್ಲಿ ಬಿಗ್ ಎಕ್ಸ್ಕ್ಲೂಸಿವ್. ರಾಹುಲ್ ಪ್ರಿಯಾಂಕ್ ಖರ್ಗೆ ಸಭೆಯ ಇನ್ಸೈಡ್ ಮಾಹಿತಿ. ಅಧಿಕಾರ ಹಂಚಿಕೆ ಬಗ್ಗೆ ಮಹತ್ವದ ಮಾತುಕತೆಯನ್ನು ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯ ಡಿಕೆಶಿ ಬಗ್ಗೆ ಮಾಹಿತಿಯನ್ನ ರಾಹುಲ್ ಗಾಂಧಿ ಪಡೆದಿದ್ದಾರೆ. ಸಿದ್ದರಾಮಯ್ಯ ಹಿಡಿದ್ರೆ ಆಗುವ ಪರಿಣಾಮಗಳು ಏನು ಅನ್ನೋದರ ಬಗ್ಗೆ ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ. ಡಿಕೆ ಶಿವಕುಮಾರ್ ಸಿಎಂ ಆದ್ರೆ ಏನೇನು ಎದುರಿಸುವಂತ ಚಾಲೆಂಜ್ಗಳು ಅನ್ನೋದ್ರ ಬಗ್ಗೆಯೂ ಕೂಡ ಪಟ್ಟದ ಫೈಟ್ ರಿಪಬ್ಲಿಕ್ ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್ ಇನ್ಸೈಡ್ ಸ್ಟೋರಿ. ಅಧಿಕಾರ ಹಂಚಿಕೆಯ ಬಗ್ಗೆ ಮಹತ್ವದ ಮಾತುಕತೆಯನ್ನ ರಾಹುಲ್ ಗಾಂಧಿ ಮತ್ತೆ ಪ್ರಿಯಾಂಕ್ ಖರ್ಗೆ ಸಭೆಯನ್ನು ಮಾತಾಡ್ತಾ ಇದ್ದಾರೆ. ಸಿದ್ದರಾಮಯ್ಯ ಮತ್ತೆ ಡಿಕೆ ಶಿವಕುಮಾರ್ ಇದರಲ್ಲಿ ಯಾರು ಮುಂದುವರೆದ್ರೆ, ಯಾರು ಇಳಿದ್ರೆ ಅಥವಾ ಯಾರು ನಾಯಕತ್ವವನ್ನ ಹಿಡಿದ್ರೆ ಏನೇನಾಗಬಹುದು ಅನ್ನೋದರ ಬಗ್ಗೆ ಚರ್ಚೆಗಳೆಲ್ಲವೂ ಕೂಡ ನಡೀತಾ ಇದೆ. ಇಬ್ಬರನ್ನು ಕೂಡ ನಿರ್ಲಕ್ಷ್ಯ ಮಾಡಲು ಸಾಧ್ಯ ಇಲ್ಲ, ಪ್ರಿಯಾಂಕ್ ಖರ್ಗೆ ಹೇಳ್ತಾ ಇದ್ದಾರೆ. ಸಿದ್ದರಾಮಯ್ಯರನ್ನ ಸೈಲೆಂಟ್ ಆಗಿ ಬಿಡಲು ಸಾಧ್ಯ ಇಲ್ಲ. ಹೀಗಾಗಿ ಕಾಂಗ್ರೆಸ್ ಅವರನ್ನ ಬಳಸಿಕೊಳ್ಬೇಕು. ಪರ್ಯಾಯ ಆಯ್ಕೆ ಏನು ಎಂದು ಯೋಚನೆ ಮಾಡಬೇಕು. ಹಲವು ಆಯಾಮಗಳ ಬಗ್ಗೆ ರಾಹುಲ್ ಗಾಂಧಿ ಹಾಗೆ ಪ್ರಿಯಾಂಕ್ ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ರಾಹುಲ್ ಗಾಂಧಿ ಅವರಿಗೆ ರಾಜ್ಯದ ಕೆಲವು ಇನ್ಸೈಡ್ ವಿಚಾರಗಳನ್ನ ಪ್ರಿಯಾಂಕ್ ಖರ್ಗೆ ಅವರು ತಿಳಿಸ್ತಾ ಇದ್ದಾರೆ. ಆ ಮೂಲಕ ಸಿದ್ದರಾಮಯ್ಯ ಒಂದು ವೇಳೆ ಕೆಳಗಡೆ ಇಳಿದ್ರು ಅಂತೇಳಿ ಆದ್ರೆ ಅವ್ರನ್ನ ಸುಮ್ಮನೆ ಹಂಗೆ ಬಿಡಕ್ಕಾಗತ್ತಾ? ಅವ್ರಿಗೇನಾದ್ರೂ ಮುಖ್ಯಮಂತ್ರಿ ಸ್ಥಾನಕ್ಕೆ ಸರಿಸಮಾನವಾದಂತ ಹುದ್ದೆಯನ್ನು ಕೊಡಬೇಕಲ್ಲ. ಸುಮ್ಮನೆ ಬಿಟ್ರೆ ಏನಾಗಬಹುದು? ಡಿಕೆ ಶಿವಕುಮಾರ್ ಅವರ ಮಾತನ್ನು ಅಷ್ಟು ಹಗುರವಾಗಿ ಪರಿಗಣಿಸಲಿಕ್ಕಾಗತ್ತಾ? ಅವ್ರ ಮಾತನ್ನು ಸುಮ್ಮನೆ ಬಿಟ್ರೆ ಏನಾಗಬಹುದು? ಇದೆಲ್ಲವೂ ಕೂಡ ಭಾರಿ ಚರ್ಚೆ. ಇದರ ಇನ್ಸೈಡ್ ಸ್ಟೋರಿ ಈಗ ನಾವು ರಿಪಬ್ಲಿಕ್ ಕನ್ನಡ ಎಕ್ಸ್ಕ್ಲೂಸಿವ್ ಆಗಿ ನಿಮ್ಮ ಮುಂದೆ ತಿಳಿಸ್ತಾ ಇದ್ದೀವಿ. ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಬಸವರಾಜ್ ಚರಂತಿಮಠ ಈಗ ನಮ್ಮ ಜೊತೆಲಿ. ನಮಸ್ಕಾರ, ಇದು ರಿಪಬ್ಲಿಕ್ ಕನ್ನಡ. ನಾನು ರಂಜಿತ್ ಶಿರಿಯಾರ್. ರಾಜ್ಯದಲ್ಲಿ ನಾಯಕತ್ವದ ವಿಚಾರ ಪಟ್ಟದ ಫೈಟ್ ಜೋರಾಗ್ತಾ ಇದ್ದಂತೆ ರಿಪಬ್ಲಿಕ್ ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್ ಮಾಹಿತಿ ಈಗ ಎಕ್ಸ್ಪೋಸ್ ಆಗ್ತಾ ಇದೆ. ರಾಹುಲ್ ಗಾಂಧಿ
ಪ್ರಿಯಾಂಕ್ ಖರ್ಗೆ ನಡುವಿನ ಇನ್ಸೈಡ್ ಸ್ಟೋರಿಯನ್ನ ನಾವು ನಿಮ್ಮ ಮುಂದೆ ರಿವೀಲ್ ಮಾಡ್ತಾ ಇದ್ದೀವಿ. ಪಟ್ಟದ ಫೈಟ್ ರಿಪಬ್ಲಿಕ್ ಕನ್ನಡದಲ್ಲಿ ಬಿಗ್ ಎಕ್ಸ್ಕ್ಲೂಸಿವ್. ರಾಹುಲ್ ಪ್ರಿಯಾಂಕ್ ಖರ್ಗೆ ಸಭೆಯ ಇನ್ಸೈಡ್ ಮಾಹಿತಿ. ಅಧಿಕಾರ ಹಂಚಿಕೆ ಬಗ್ಗೆ ಮಹತ್ವದ ಮಾತುಕತೆಯನ್ನು ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯ ಡಿಕೆಶಿ ಬಗ್ಗೆ ಮಾಹಿತಿಯನ್ನ ರಾಹುಲ್ ಗಾಂಧಿ ಪಡೆದಿದ್ದಾರೆ. ಸಿದ್ದರಾಮಯ್ಯ ಹಿಡಿದ್ರೆ ಆಗುವ ಪರಿಣಾಮಗಳು ಏನು ಅನ್ನೋದರ ಬಗ್ಗೆ ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ. ಡಿಕೆ ಶಿವಕುಮಾರ್ ಸಿಎಂ ಆದ್ರೆ ಏನೇನು ಎದುರಿಸುವಂತ ಚಾಲೆಂಜ್ಗಳು ಅನ್ನೋದ್ರ ಬಗ್ಗೆಯೂ ಕೂಡ ಪಟ್ಟದ ಫೈಟ್ ರಿಪಬ್ಲಿಕ್ ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್ ಇನ್ಸೈಡ್ ಸ್ಟೋರಿ. ಅಧಿಕಾರ ಹಂಚಿಕೆಯ ಬಗ್ಗೆ ಮಹತ್ವದ ಮಾತುಕತೆಯನ್ನ ರಾಹುಲ್ ಗಾಂಧಿ ಮತ್ತೆ ಪ್ರಿಯಾಂಕ್ ಖರ್ಗೆ ಸಭೆಯನ್ನು ಮಾತಾಡ್ತಾ ಇದ್ದಾರೆ. ಸಿದ್ದರಾಮಯ್ಯ ಮತ್ತೆ ಡಿಕೆ ಶಿವಕುಮಾರ್ ಇದರಲ್ಲಿ ಯಾರು ಮುಂದುವರೆದ್ರೆ, ಯಾರು ಇಳಿದ್ರೆ ಅಥವಾ ಯಾರು ನಾಯಕತ್ವವನ್ನ ಹಿಡಿದ್ರೆ ಏನೇನಾಗಬಹುದು ಅನ್ನೋದರ ಬಗ್ಗೆ ಚರ್ಚೆಗಳೆಲ್ಲವೂ ಕೂಡ ನಡೀತಾ ಇದೆ. ಇಬ್ಬರನ್ನು ಕೂಡ ನಿರ್ಲಕ್ಷ್ಯ ಮಾಡಲು ಸಾಧ್ಯ ಇಲ್ಲ ಪ್ರಿಯಾಂಕ್ ಖರ್ಗೆ ಹೇಳ್ತಾ ಇದ್ದಾರೆ. ಸಿದ್ದರಾಮಯ್ಯರನ್ನ ಸೈಲೆಂಟ್ ಆಗಿ ಬಿಡಲು ಸಾಧ್ಯ ಇಲ್ಲ. ಹೀಗಾಗಿ ಕಾಂಗ್ರೆಸ್ ಅವರನ್ನ ಬಳಸಿಕೊಳ್ಬೇಕು. ಪರ್ಯಾಯ ಆಯ್ಕೆ ಏನು ಎಂದು ಯೋಚನೆ ಮಾಡಬೇಕು. ಹಲವು ಆಯಾಮಗಳ ಬಗ್ಗೆ ರಾಹುಲ್ ಗಾಂಧಿ ಹಾಗೆ ಪ್ರಿಯಾಂಕ್ ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ರಾಹುಲ್ ಗಾಂಧಿ ಅವರಿಗೆ ರಾಜ್ಯದ ಕೆಲವು ಇನ್ಸೈಡ್ ವಿಚಾರಗಳನ್ನ ಪ್ರಿಯಾಂಕ್ ಖರ್ಗೆ ಅವರು ತಿಳಿಸ್ತಾ ಇದ್ದಾರೆ. ಆ ಮೂಲಕ ಸಿದ್ದರಾಮಯ್ಯ ಒಂದು ವೇಳೆ ಕೆಳಗಡೆ ಇಳಿದ್ರು ಅಂತೇಳಿ ಆದ್ರೆ ಅವ್ರನ್ನ ಸುಮ್ಮನೆ ಹಂಗೆ ಬಿಡಕ್ಕಾಗತ್ತಾ? ಅವ್ರಿಗೇನಾದ್ರೂ ಮುಖ್ಯಮಂತ್ರಿ ಸ್ಥಾನಕ್ಕೆ ಸರಿಸಮಾನವಾದಂತ ಹುದ್ದೆಯನ್ನು ಕೊಡಬೇಕಲ್ಲ. ಸುಮ್ಮನೆ ಬಿಟ್ರೆ ಏನಾಗಬಹುದು? ಡಿಕೆ ಶಿವಕುಮಾರ್ ಅವರ ಮಾತನ್ನು ಅಷ್ಟು ಹಗುರವಾಗಿ ಪರಿಗಣಿಸಲಿಕ್ಕಾಗತ್ತಾ? ಅವ್ರ ಮಾತನ್ನು ಸುಮ್ಮನೆ ಬಿಟ್ರೆ ಏನಾಗಬಹುದು? ಇದೆಲ್ಲವೂ ಕೂಡ ಭಾರಿ ಚರ್ಚೆ. ಇದರ ಇನ್ಸೈಡ್ ಸ್ಟೋರಿ ಈಗ ನಾವು ರಿಪಬ್ಲಿಕ್ ಕನ್ನಡ ಎಕ್ಸ್ಕ್ಲೂಸಿವ್ ಆಗಿ ನಿಮ್ಮ ಮುಂದೆ ತಿಳಿಸ್ತಾ ಇದ್ದೀವಿ. ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಬಸವರಾಜ್ ಚರಂತಿಮಠ ಈಗ ನಮ್ಮ ಜೊತೆಲಿ ಯಾರು ನಾಯಕತ್ವವನ್ನ ಹಿಡಿದ್ರೆ ಏನೇನಾಗಬಹುದು ಅನ್ನೋದರ ಬಗ್ಗೆ ಚರ್ಚೆಗಳೆಲ್ಲವೂ ಕೂಡ ನಡೀತಾ ಇದೆ. ಇಬ್ಬರನ್ನು ಕೂಡ ನಿರ್ಲಕ್ಷ್ಯ ಮಾಡಲು ಸಾಧ್ಯ ಇಲ್ಲ ಪ್ರಿಯಾಂಕ್ ಖರ್ಗೆ ಹೇಳ್ತಾ ಇದ್ದಾರೆ. ಸಿದ್ದರಾಮಯ್ಯರನ್ನ ಸೈಲೆಂಟ್ ಆಗಿ ಬಿಡಲು ಸಾಧ್ಯ ಇಲ್ಲ. ಹೀಗಾಗಿ ಕಾಂಗ್ರೆಸ್ ಅವರನ್ನ ಬಳಸಿಕೊಳ್ಬೇಕು. ಪರ್ಯಾಯ ಆಯ್ಕೆ ಏನು ಎಂದು ಯೋಚನೆ ಮಾಡಬೇಕು. ಹಲವು ಆಯಾಮಗಳ ಬಗ್ಗೆ ರಾಹುಲ್ ಗಾಂಧಿ ಹಾಗೆ ಪ್ರಿಯಾಂಕ್ ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ರಾಹುಲ್ ಗಾಂಧಿ ಅವರಿಗೆ ರಾಜ್ಯದ ಕೆಲವು ಇನ್ಸೈಡ್ ವಿಚಾರಗಳನ್ನ ಪ್ರಿಯಾಂಕ್ ಖರ್ಗೆ ಅವರು ತಿಳಿಸ್ತಾ ಇದ್ದಾರೆ. ಆ ಮೂಲಕ ಸಿದ್ದರಾಮಯ್ಯ ಒಂದು ವೇಳೆ ಕೆಳಗಡೆ ಇಳಿದ್ರು ಅಂತೇಳಿ ಆದ್ರೆ ಅವ್ರನ್ನ ಸುಮ್ಮನೆ ಹಂಗೆ ಬಿಡಕ್ಕಾಗತ್ತಾ? ಅವ್ರಿಗೇನಾದ್ರೂ ಮುಖ್ಯಮಂತ್ರಿ ಸ್ಥಾನಕ್ಕೆ ಸರಿಸಮಾನವಾದಂತ ಹುದ್ದೆಯನ್ನು ಕೊಡಬೇಕಲ್ಲ. ಸುಮ್ಮನೆ ಬಿಟ್ರೆ ಏನಾಗಬಹುದು? ಡಿಕೆ ಶಿವಕುಮಾರ್ ಅವರ ಮಾತನ್ನು ಅಷ್ಟು ಹಗುರವಾಗಿ ಪರಿಗಣಿಸಲಿಕ್ಕಾಗತ್ತಾ? ಅವ್ರ ಮಾತನ್ನು ಸುಮ್ಮನೆ ಬಿಟ್ರೆ ಏನಾಗಬಹುದು? ಇದೆಲ್ಲವೂ ಕೂಡ ಭಾರಿ ಚರ್ಚೆ. ಇದರ ಇನ್ಸೈಡ್ ಸ್ಟೋರಿ ಈಗ ನಾವು ರಿಪಬ್ಲಿಕ್ ಕನ್ನಡ ಎಕ್ಸ್ಕ್ಲೂಸಿವ್ ಆಗಿ ನಿಮ್ಮ ಮುಂದೆ ತಿಳಿಸ್ತಾ ಇದ್ದೀವಿ. ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಬಸವರಾಜ್ ಚರಂತಿಮಠ ಈಗ ನಮ್ಮ ಜೊತೆಲಿ